ಓದಲಿಲ್ಲ, ಬರೀಲಿಲ್ಲ. ನಮ್ಮ ತಂದೆಯವರು ಆ ಕಾಲದಲ್ಲಿ ಸ್ವಲ್ಪ ನಮ್ಮದೆಲ್ಲ ಬಡತನದ ಸ್ಥಿತಿ, ಅಷ್ಟು ಅನುಕೂಲವಾದಂಥ ಜನ ನಾವೇನಲ್ಲ. ಅನುಕೂಲ ಇದ್ದಿದ್ರೆ ನಮ್ಮ ಅಪ್ಪಾಜಿ ಚೆನ್ನಾಗಿ ಓದಿಸ್ತಾ ಇದ್ರು, ಹಾಗಂತಾನೆ ಹೇಳ್ತಾ ಇದ್ರು ಅವರು. ಆದರೆ ನಮ್ಮದು ವೃತ್ತಿ ಆ ಕಾಲದಿಂದಲೇ ನಮ್ಮ ತಂದೆ ಚಿಕ್ಕತನದಿಂದ ಕೂಡ ಈ ನಾಟಕ ರಂಗದಲ್ಲೇ ಬೆಳೆದು ಅಭ್ಯಾಸ ಆಗಿಬಿಟ್ಟು ಹಳೆ ಗಂಡನ ಪಾದವೇ ಗತಿ ಅಂತ ಹೇಳ್ತಾರೆ ನೋಡಿ, ಹಾಗೆ ನಾನು ಅದರಲ್ಲೇ ಹೋಗ್ಬೇಕಾಗ್ಬಂತು. ಬಡವನಾಗಿದ್ರೂ ಕಟ್ಟುನಿಟ್ಟಿನ ಶಿಸ್ತುಬದ್ಧ ಹಾಗೂ ಸ್ವಾಭಿಮಾನದ ಪಾಠವನ್ನ ಬೆದರಿಸಿಯಾದರೂ ಮುತ್ತುರಾಜನಿಗೆ ಕಲಿಸಿದ್ರು ಪುಟ್ಟಸ್ವಾಮಯ್ಯ. ಮುತ್ತುರಾಜನಿಗೆ ಸುಮಾರು 10ರ ಪ್ರಾಯಕ್ಕೆ ತಮ್ಮ ವಶೀಲಿಯಿಂದ ಗುಬ್ಬಿ ಕಂಪನಿಯಲ್ಲಿ ಬಾಲನಟನ ಪಾತ್ರವನ್ನ ಕೊಡಿಸಿದ್ರು. ಸಖಿ, ಸೇವಕಿ, ಗೆಳೆಯ, ಗೆಳತಿ ಹೀಗೆ ಸಣ್ಣ ಪುಟ್ಟ ಪಾತ್ರಗಳು ಮುತ್ತುರಾಜನಿಗೆ ದೊರಕ್ತಿತ್ತು. 1942ರಲ್ಲಿ ಕನ್ನಡ ಪ್ರಹ್ಲಾದ ಅಂತ ಬಂತು. ಸುಬ್ರಹ್ಮಣ್ಯರು ಅಂತ ಹೇಳಿ ಅವ್ರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ನಮ್ಮ ಅಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ರು. ಸುಬ್ಬಯ್ಯನಾಯ್ಡು ಅವರು ಕೂಡ ಮುತ್ತುರಾಜು ಏನೋ ಈ ಪಿಕ್ಚರ್ನಲ್ಲಿ ಒಂದು ಪಾರ್ಟ್ ಮಾಡಿದಂತ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದ್ರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು. ನಾನು ಎಲ್ಲಿದ್ದೀನಿ ಅಂತ ಹುಡುಕಾಡೋಷ್ಟರಲ್ಲಿ ಆ ಸೀನೇ ಹೊರಟು ಹೋಗಿತ್ತು. ಆಗ ಚಿತ್ರ ಮುಗಿದ್ಮೇಲೆ ಸುಬ್ಬಯ್ಯನಾಯ್ಡು ಅವರು ಬಹಳ ಚೆನ್ನಾಗಿ ಮಾಡಿದ್ಯಾ ಕಣ ಪಾರ್ಟ್ ನೀನು ಅಂತಂದ್ರು. ಒಳ್ಳೆಯ ಪಾತ್ರಗಳನ್ನು ಮುತ್ತುರಾಜು ಪಡೆಯಲು ಆರಂಭಿಸುತ್ತಿದ್ದಂತೆಯೇ ಪುಟ್ಟಸ್ವಾಮಯ್ಯನವರ ಆರೋಗ್ಯ ಹದಗೆಟ್ಟು ಅವರು ಇಹಲೋಕ ಯಾತ್ರೆ ಮುಗಿಸಿದರು. ತಂದೆಯ ನಿಧನ ನಂತರ ಸಂಸಾರದ ಜವಾಬ್ದಾರಿ ಹಿರಿಯ ಮಗನಾದ ಮುತ್ತುರಾಜುವಿನ ಮೇಲೆ ಬಿತ್ತು. ಮುತ್ತುರಾಜನಿಗೆ ನಾಟಕಗಳಲ್ಲಿ ಕೈ ತುಂಬಾ ಕೆಲಸ ಸಿಕ್ತಿತ್ತು. ಹೊಟ್ಟೆಪಾಡಿಗೆ ತೊಂದರೆಯಾಗದಿದ್ರೂ ಇತರೆ ಕಾರ್ಯಗಳ ನಿರ್ವಹಣೆಗೆ ಹಣ ಸಾಲ್ತಿರ್ಲಿಲ್ಲ. ಹಣಕಾಸಿನ ಪರಿಸ್ಥಿತಿ ಅನುಕೂಲವಾಗಿಲ್ಲದಿದ್ರೂ ತಾಯಿ ಲಕ್ಷ್ಮಮ್ಮನವರ ಒತ್ತಾಯಕ್ಕೆ ಮುತ್ತುರಾಜು ಮದುವೆ ಆಗುವ ನಿರ್ಧಾರಕ್ಕೆ ಒಪ್ಪಿಗೆ ನೀಡಿದ. ಅವಳ ಒಂದು 6-7 ವರ್ಷ ಇರ್ಬೋದು ಅವಾಗ ಅಂದ್ಕೊಂಡು, ನನಗೊಂದು 10-15 ವರ್ಷ ಇರ್ಬೋದು. ನನಗಿಂತ ಹೆಚ್ಚಾಗಿ ನಮ್ಮ ಅಪ್ಪಾಜಿಗೆ, ಅವ್ರಿಗೆ ಅವ್ರ ವಂಶದ ಮೇಲೆ ಬಹಳ ಹೆಮ್ಮೆ. ಅದು ನಮ್ಮ ಅಪ್ಪಾಜಿ ವಂಶದವಳು ನಮ್ಮ ಪಾರ್ವತಿ. ಜನೂರಿನ ಗಂಡು ಕಾಣಂಬು ಶಿವ ಶಿವನ ಕಣ್ಣು ಯಾಕೋ ನಿನ್ನ ಮ್ಯಾಲಂಬು. ರಾಜ ಪಾರ್ವತಿಯರದ್ದು ಸ್ವರ್ಗದಲ್ಲಿ ನಿರ್ಧಾರವಾದ ಕನ್ನಡ ಬೆಳ್ಳಿ ತೆರೆಗೆ ವರವಾಗಿ ದೊರೆತ ಅಪ್ರತಿಮ ಜೋಡಿ ಅಂದರೆ ಅತಿರೇಕವಾಗದು.